3 ದಿನಗಳಲ್ಲಿ 2 ಹತ್ಯೆಗಳು ನಡೆದಿವೆ. ಕೇರಳ ಮೂಲದ ಮುಸ್ಲಿಂ ವಲಸೆ ಕಾರ್ಮಿಕರನ್ನು ಹಿಂದುತ್ವವಾದಿ ಗುಂಪೊಂದು ಹೊಡೆದು ಕೊಂದ ಮಾರನೇ ದಿನಗಳಲ್ಲಿ ರೌಡಿ ಶೀಟರ್ ಸುಹಾಸ್ ಶೆಟ್ಟಿ ಎಂಬಾತನ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಲಾಗಿದೆ. ಮಂಗಳೂರು ಪ್ರಕ್ಷುಬ್ಧಗೊಂಡ ಹಿಂಸೆ ಮೇಲೆ ಹಿಂಸೆ, ಕೊಲೆ ಮೇಲೊಂದು ಕೊಲೆ ನಡೆಯುತ್ತಿವೆ. ಆದರೆ ಹಿಂಸೆಯೇ ಪರಿಹಾರವಲ್ಲ, ಕೊಲೆಗೆ ನ್ಯಾಯವಲ್ಲ. ಬೆಂಕಿ ಆರಿಸಲು ಬೆಂಕಿಯೇ ಮತ್ತಲ್ಲ, ಬೆಂಕಿ ಆರಿಸಲು ಬೇಕಿರುವುದು ನೀರು ಎಂದು ಕರಾವಳಿಯ ಜನರು ಹೇಳುತ್ತಿದ್ದಾರೆ. ಕರಾವಳಿ ಭಾಗದಲ್ಲಿ ಶಾಂತಿ ಸೌಹಾರ್ದತೆ ನೆಲೆಸಬೇಕು ಎಂದು ಒತ್ತಾಯಿಸುತ್ತಿದ್ದಾರೆ. ಇತ್ತೀಚೆಗೆ ಮಂಗಳೂರಿನಲ್ಲಿ ನಡೆದ 2 ಕೊಲೆಗಳ ಬಗ್ಗೆ ಪ್ರತಿಕ್ರಿಯಿಸಿರುವ BV ಭಟ್ ಎಂಬುವರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವುದರಲ್ಲಿ ಜಿಲ್ಲಾಡಳಿತ ಸಂಪೂರ್ಣ ವಿಫಲವಾಗಿದೆ. ಈಗ ಕೊಲೆ, ಅತ್ಯಾಚಾರ, ದರೋಡೆ, ಮೋಸ, ವಂಚನೆ, ಅನ್ಯಾಯ, ಭ್ರಷ್ಟಾಚಾರ, ಲೂಟಿ, ಸುಲಿಗೆ ಯಾವುದೂ ಚರ್ಚೆ ಆಗ್ತಿಲ್ಲ. ಎಲ್ಲವನ್ನ ಜಾತಿ ಧರ್ಮದ ಮೇಲೆ ನಿರ್ಧರಿಸಲಾಗುವ ದುರಂತ ಸ್ಥಿತಿಗೆ ನಮ್ಮ ಜಿಲ್ಲೆ ಬಂದಿದೆ. ನಿಜವಾಗಿ ಕೊಲೆ ಮಾಡುವ ದುಷ್ಟರಿಗೆ ಜಾತಿ ಧರ್ಮ ಯಾವುದೂ ಇರಲ್ಲ. ನಾವು ಪುರಾಣದ ಕಥೆಗಳಲ್ಲಿ ರಾಕ್ಷಸರು ಎಂದಷ್ಟೇ ಕರೆಯುತ್ತಿದ್ದೆವು. ಜಾತಿ ಹೆಸರಲ್ಲಿ ಗುರುತಿಸಿಕೊಳ್ಳುತ್ತಿಲ್ಲ. ಮನುಷ್ಯರನ್ನ ಬದುಕಲು ಬಿಡದ ಭಯೋತ್ಪಾದನೆ ಮಾಡುತ್ತಿರುವ, ತನ್ನನ್ನೇ ದೇವರೆಂದು ಪೂಜಿಸಬೇಕೆಂದು ಹೇಳಿಕೊಳ್ಳುವ, ತಾನು ಪೂಜಿಸುವ ದೇವರನ್ನಷ್ಟೇ ಎಲ್ಲರೂ ಪೂಜಿಸಬೇಕೆಂದು ನಿರ್ಬಂಧಿಸುವ ಇತ್ಯಾದಿ ರಾಕ್ಷಸಿಯ ಪ್ರವೃತ್ತಿ ಇರುವ ಎಲ್ಲ ದುಷ್ಟರನ್ನ ನಾಶ ಮಾಡಲು, ಈ ಅಧರ್ಮ ಕೊನೆಗಾಣಿಸಲು ಹಿಂದೆ ಅವತಾರಿಗಳು ಬಂದಂತೆ ಇಂದು ಮತದಾರರ ದೇವರುಗಳು, ಶ್ರಮಜೀವಿ ವರ್ಗ ಒಗ್ಗಟ್ಟಾಗಬೇಕು. ಈ ನೀಚತನಗಳ ವಿರುದ್ಧ ಐಕ್ಯ ರಣಕಹಳೆ ಮೊಳಗಿಸಬೇಕು. ಜನತಾ ಪ್ರಜಾಪ್ರಭುತ್ವ ಜಾರಿಗೆ ಸಿದ್ಧರಾಗಬೇಕು ಎಂದಿದ್ದಾರೆ.